ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಿಂಧು ಮಲ್ಲಿಕಾರ್ಜುನ್ ಶಿರೂರ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹನುಮನಕೊಪ್ಪ. ನಾನು ಇಂದು ನಿಮಗೆ ಕಸದ ವಿಲೇವಾರಿ ಸಂದರ್ಭದಲ್ಲಿ ಬೇರ್ಪಡುವಿಕೆಯನ್ನು ನಿಮ್ಮ ಮುಂದೆ ನಾನು ತೋರಿಸುತ್ತೇನೆ. ನಾನು ಇದಕ್ಕೆ ಮಾಡಲು ಬೇಕಾಗಿರುವ ವಸ್ತುಗಳು 2 ಐಸ್ ಕಾನ್ ಮತ್ತು ಕಾಗದ ಚೂರುಗಳು, ಮರಳು, ಮೊಳೆಗಳು. ದೊಡ್ಡ ನಗರದಲ್ಲಿ ಕಸದ ವಿಲೇವಾರಿ ಸಂದರ್ಭದಲ್ಲಿ ಸಾಕಷ್ಟು ಕಬ್ಬಿಣದ ಅಂಶಗಳು ಇದರೊಳಗಡೆ ಸೇರಿಕೊಂಡಿರುತ್ತವೆ. ಹಾಗಾದರೆ ಎಲ್ಲೆಡೆ ಸೇರಿಕೊಂಡಿರುವ ವಿಧಾನ, ಎಲ್ಲೆಡೆ ಹೆಸರುವಾಸಿಯಾಗಿರುವ ವಿಧಾನವೆಂದರೆ ಬೇರ್ಪಡುವಿಕೆ. ಅದನ್ನು ನಾವು ಇಂದು ತಿಳಿದುಕೊಳ್ಳೋಣ. ನೀವು ಕಾಣಬಹುದು, ಇದರಲ್ಲಿ ಸಾಕಷ್ಟು ವಸ್ತುಗಳು ಸೇರಿಕೊಂಡಿವೆ. ಇದರಿಂದ ಅಯಸ್ಕಾಂತದಿಂದ ಇದನ್ನು ಬೇರ್ಪಡಿಸಬಹುದು. ಇದು ದಿನನಿತ್ಯ ಜೀವನದಲ್ಲಿ ಉಪಯೋಗವಾಗುವ ಒಂದು ವಿಧಾನವಾಗಿದೆ. ನೀವು ಇಲ್ಲಿ ಕಾಣಬಹುದು, ಕಬ್ಬಿಣದ ಚೂರುಗಳು, ಕಾಗದದ ಚೂರುಗಳು ಬೇರೆಯಾಗಿವೆ. ಇದರಿಂದ ನಾವು ತಿಳಿದುಕೊಳ್ಳುವುದೇನೆಂದರೆ ಈ ಬೇರ್ಪಡುವಿಕೆ ವಿಧಾನವು ಅತ್ಯಂತ ಸುಲಭವಾಗಿದೆ ಹಾಗೂ ಇದರಿಂದ ಕಾರ್ಮಿಕರ ಶ್ರಮ ಕಡಿಮೆಯಾಗುತ್ತದೆ. ಕಸದ ವಿಲೇವಾರಿ ಸಂದರ್ಭದಲ್ಲಿ ಸಾಕಷ್ಟು ಕಾರ್ಮಿಕರು ಕಬ್ಬಿಣದ ಚೂರುಗಳಿಂದ ಗಾಯಗೊಂಡು ಬಳಲಿದ್ದಾರೆ. ಈ ವಿಧಾನವು ಅವರಿಗೆಲ್ಲ ಅನುಕೂಲವಾಗಿದೆ ಹಾಗೂ ಕಡಿಮೆ ವೆಚ್ಚದವಾಗಿದೆ. ಇದರಿಂದ ಎಲ್ಲರಿಗೂ ಒಳ್ಳೆಯದು ಹಾಗೂ ಸಮಾಜಕ್ಕೆ ಯಾವುದೇ ಹಾನಿಕರವಿಲ್ಲ. ಈ ವಿಧಾನವನ್ನು ಎಲ್ಲರೂ ಬಳಸಿಕೊಂಡರೆ ಕಡಿಮೆ ಅವಧಿಯಲ್ಲಿ ಕೆಲಸ ಮಾಡಬಹುದು. ಧನ್ಯವಾದಗಳು.